ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಅಂಬುಜಾ ವ್ಲಾಗ್. ಇವತ್ತು ನಾವು ಹೊರಟಿದ್ದೀವಿ ನಮ್ಮ ಅಕ್ಕನ ಮನೆಗೆ. ಅಂದರೆ ವಸ್ಲುಮಾರಮ್ಮ ಟೆಂಪಲಲ್ಲಿ ಜಾತ್ರೆ ಇತ್ತು. ಸೊ ಹಾಗಾಗಿ ಇಲ್ಲಿ ಸುತ್ತಮುತ್ತ ಊರಿನಲ್ಲಿ ಹಬ್ಬ ಮಾಡ್ತಾರೆ. ಅಕ್ಕನ ಮನೆಯಲ್ಲೂ ಕೂಡ ಹಬ್ಬ ಮಾಡಿದ್ರು. ಹಾಗಾಗಿ ನಾವೆಲ್ಲ ಹೊರಟಿದ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೂ ಕೂಡ ಹೊರಟ್ವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಇಲ್ಲಿ. ಹಾಗೆ ಇನ್ನೂ ಪೂಜೆ ಪುರಸ್ಕಾರಗಳೆಲ್ಲ ನಡೀತಾ ಇತ್ತು. ಹಾಗೆ ತುಂಬ ಚೆನ್ನಾಗಿ ಜಾತ್ರೆನೂ ಕೂಡ ಕಟ್ಟಿದ್ರು. ಇನ್ನೂ ಎಷ್ಟೋ ಎಲ್ಲ ತೆಗ್ದಿರಲಿಲ್ಲ. ಅಂದರೆ 3 days ಜಾತ್ರೆ ಇರುತ್ತೆ ಇಲ್ಲಿ. ನಾವಂತೂ ಅವಾಗವಾಗ ಇಲ್ಲಿ ಹೋಗ್ಬೇಕಾದ್ರೆಲ್ಲ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ. ಬಟ್ ನಮ್ಗೆ ಇವತ್ತು ತುಂಬ ಖುಷಿ ಅನ್ನಿಸ್ತು. ಇದವೆಲ್ಲ ಕಣ್ಣ ಮುಂದೆ ಇದೆ, ಮನಸಬಂದ ರೂಪಕವೆಲ್ಲ ಬಣ್ಣ ತಂದ ಖುಷಿ ಖುಷಿ ತಂಗಳಿಗೆ ಇವಳ ಬಳುಕೆ ಬೆಳದಿಂಗಳ ಸೂನೆ ಯಾರೇ. ಆಗ ಇನ್ನೊಂದೆರಡು ಉರ್ಬಾಡ ಹಾಕೊಂಡಿದ್ರು, ತಿನ್ಕೊಂಡು ನೆಟ್ಟಿಗೆ ಬಂದ್ಮೇಲೆ ಬೇಜಾರಾಯ್ತಿತ್ತು. ಆಗ ಕೂರ್ಗಳಲ್ಲಿ ಮಾರಿ ಹಬ್ಬ ನಡೀತಿದ್ದು, ಅಲ್ಲಿಗೆ ನುಗ್ಗು ಅಂತ ಅಲ್ಗೋದು. ರಾಗ ಹೇಳ್ಕೊಂಡು ನಿಮ್ಗೆ ಹೇಳ್ಬೇಕು, ನೋಡಿ ನನಗೆ ಮದುವೆ ಫಿಕ್ಸ್ ಆಗೈತೆ ಅನ್ಬೇಕು. ಫಿಕ್ಸ್ ಅಲ್ಲ, ಮದುವೆ ಆಗೈತೆ. ನೋಡಿ ಮದುವೆ ಆಗದೆ ಏನಾದ್ರು ಹೇಳ್ಕೊಳಿಕ್ಲ ಕಡಪ್ಪ. ಯಾಕೆ ಸಣ್ಣ ಇದ ಇಷ್ಟು ಚಿಕ್ಕಕ್ಕೆ ಮದುವೆ ಮಾಡೋದೆ ಅಂತಂದ್ರೆ ಕಾಯ್ಕೊಂಡು ತಂಬಿಟುಂಡೆ ಇಸ್ಕ ಬಂದೆ. ಇನ್ನೊಂದು ಚೂರು ಹೊಸಿ ಮುಂದಕ್ಕೆ ಹೋದ್ರೆ ಇನ್ನು ಬಾಳ್ನಳ್ಳಿ ಸಿಕ್ತು. ಬಾಳ್ನಳ್ಳಿ ತಗೋಗಿ ರೈಡ್ ತಿರ್ಗಂದ್ರೆ ಅಲ್ಲೇ ಮಾದೇವಣ್ಣ ಮನೆ. ಪೊಲೀಸ್ ಮಾದೇವಣ್ಣ ಅಂದ್ರೆ ಇಲ್ಲಿ ಯಾರಾದ್ರೂ ಹೇಳ್ತಾರೆ ಅವ್ರ ಮನೆಗೆ ಉಣ್ಣಾಕ್ ಹೋಯ್ತಾ ಇದ್ದೋ. ಹಿಂಗೆ ಹೇಳ್ಬೇಕು. ಊರ ಹತ್ರದಲ್ಲಿ ಯಾರ್ಯಾರು ಇದ್ದೀರಾ ಒಂದು ಕಮೆಂಟ್ ಹಾಕಿ ಅನ್ಕೊಂಡು ಅವಳಿಗೆ ಹೇಳ್ಬೇಕು ಡೈಲಾಗ್ನ. ಸ್ಟೈಲ್ ಆಗಿ ಹೇಳಿದ್ರೆ ಏನು ಕ್ಲಿಕ್ ಆಗಲ್ಲ ಅಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ನೋಡಿ ಗೈಸ್, ಬರ್ತಿರ್ಬೇಕಾದ್ರೆ ಹೇಗೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ನನ್ನ ತಮ್ಮ ಹೇಳ್ಕೊಟ್ಟ. ಅಂದರೆ ಅದೇ ಸ್ಟೈಲಲ್ಲಿ ಯೂಟ್ಯೂಬ್ ಮಾಡಬೇಕಂತ ನಾನು ಈ ಥರ ಸ್ಟೈಲಾಗೆಲ್ಲ ಮಾತಾಡಿದ್ರೆ ಹಾಗಲ್ಲ, ಫುಲ್ ಹಳ್ಳಿ ಸ್ಟೈಲಲ್ಲಿ ಮಾಡಿ ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾಯಿದ್ದ. ಹಾಗೆ ಅವ್ನಿಗೆ ಗೊತ್ತಿಲ್ಲ, ನಾನು ಹಾಗೆ ವಾಯ್ಸ್ ಹಾಕ್ಬಿಟ್ಟು ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ತಮ್ಮನ ಡೈಲಾಗ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.